ಹಲೋ ಹಾಯ್. ನಾನಿವತ್ತು ಹೆಸರು ಮೊಳಕೆ ಕಾಳು ದೋಸೆ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಇದೆ, ದಿಢೀರಂತ ಮಾಡ್ಬೋದು. ಹೆಸರು ಕಾಳು ಮನೆಯಲ್ಲೇ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿ ಇಟ್ಕೊಂಡ್ರೆ ತುಂಬ ಸುಲಭ. ಹೆಂಗಸರಿಗೆ ತಿಂಡಿ ಮಾಡೋದೇನು, ಸಾಂಬಾರು ಮಾಡೋದೇನು ಅಂತ ಅದೇ ಯೋಚನೆ ಅಲ್ವಾ. ಅದಕ್ಕೆ ಆ ಯೋಚನೆ ಬೇಡ ಅಂತ ಇದೆ. ಹೆಸರು ಕಾಳು 1 ಕಪ್ ತೊಗೊಂಡಿದ್ದೀನಿ. ಶುಂಠಿ 1 ಇಂಚು, 1-2 ಮೆಣಸಿನ್ಕಾಯಿ ಹಾಕಿದ್ದು. ಖಾರ ಜಾಸ್ತಿ ಬೇಕಾದವರು ಖಾರ ಹಾಕ್ಕೋಬೋದು. ನಾನು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನೇ ಹಾಕ್ಬಿಡ್ತೀನಿ ಇದು ಜೀರಿಗೆ. ಆಮೇಲೆ ಅಕ್ಕಿ ಹಿಟ್ಟು 1 ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಆವಾಗ ಇದನ್ನೇ ಮಾಡ್ಕೊತೀನಿ, ಸುಲಭ ಆಗುತ್ತೆ. ತಿಂಡಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಹೋಗಬೇಕು ಅರ್ಜೆಂಟ್ ಅಂದರೆ ಇದು ಬೇಗ ಮಾಡ್ಕೊಂಡು ತಿಂದ್ಕೊಂಡು ಹೋಗ್ಬೋದು. ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ರುಬ್ಬಿ ಇಟ್ಕೊಂಡು ಸೇಮ್ ದೋಸೆ ಮಾಡ್ತೀವಲ್ಲ, ಉದ್ದಿನಬೇಳೆ ದೋಸೆ ಅದೇ ಥರನೇ ಹಿಟ್ಟು ಮಾಡ್ಕೋಬೇಕು. ತೆಳ್ಳಗೆ ಬೇಕಾದರೂ ಹಾಕ್ಬೋದು, ಗರಿಯಾಗಿ ಬರುತ್ತೆ. ಇಲ್ಲ ಹೆಂಗೆ ಬೇಕಾದರೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವಾಗ ಬೇಕಾದರೂ ಮಾಡಿ, ತುಂಬ ಚೆನ್ನಾಗಿರುತ್ತೆ ದೋಸೆ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಇನ್ನೂ ಗಮ್ ಅಂತ ಸ್ಮೆಲ್ ಬರುತ್ತೆ. ನಾನ್ ಸ್ಟಿಕ್ ಕಾವಲಿ ಅದಕ್ಕೋಸ್ಕರ ಕೆಳಗಡೆ ಏನು ಎಣ್ಣೆ ಹಚ್ಚೋದು ಏನೂ ಬೇಡ. ಮೇಲ್ಗಡೆ ಸ್ವಲ್ಪ ಅರ್ಧ ಈಗ ನಾನೇನು ಮಾಡ್ತೀನಿ, 2 ಕಡೆನೂ ತುಪ್ಪ ಹಾಕ್ಬಿಡ್ತೀನಿ. 2 ಕಡೆನೂ ತುಪ್ಪ ಹಾಕಿಬಿಟ್ಟು ಮಾಡಿದರೆ ಸೈಡ್ಗೆ ಚಟ್ನಿನೂ ಹಾಕ್ಕೋಬೋದು, ಇಲ್ಲ ಚಟ್ನಿ ಪುಡಿನೂ ಹಾಕ್ಕೋಬೋದು. ಹಾಯ್ ಫ್ರೆಂಡ್ಸ್, ಇವತ್ತಿಗೆ ಇದು ಮುಗಿಸ್ತಾ ಇದ್ದೀನಿ. ಬಾಯ್.